ಓಂ ಉಪಾಸ್ಯ ಸರ್ವವೇದ್ಯೈಶ್ಚ ಸರ್ವೈರಪಿ ಯಥಾ ಬಲಂ ಜ್ಞೇಯೋ ವಿಷ್ಣುರ್ವಿಶೇಷಸ್ತು ಜ್ಞಾನೇ ಸ್ಯಾದುತ್ತರೋತ್ತರಂ ಸುರಾಚಾರ್ಯಾಯ ವಿದ್ಮಹೇ ಸುರಶ್ರೇಷ್ಠಾಯ ಧೀಮಹಿ ತನ್ನೋ ಗುರುಃ ಪ್ರಚೋದಯಾತ್. ಶ್ರೀ ಗುರುಭ್ಯೋ ನಮಃ. ಹರಿ ಓಂ. ಆತ್ಮೀಯ ಪ್ರಿಯ ಪ್ರೇಕ್ಷಕ ಮಿತ್ರರೇ, ನಿಮ್ಮೆಲ್ಲರ ಜೀವನ ಲಾಭದಾಯಕ ಕ್ಷೇಮದಾಯಕವಾಗಿರಲಿ ಅಂತ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಪಾದಗಳಿಗೆ ನಮಸ್ಕರಿಸ್ತಾ, ಪ್ರಿಯ ಪ್ರೇಕ್ಷಕ ಮಿತ್ರರೇ, ಮೀನರಾಶಿಯವರಿಗೆ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ ಅನ್ನುವಂಥದ್ದನ್ನ ಈ ವಿಡಿಯೋ ನಾವು ನೋಡೋಣ. ಬಹಳ ಸಂತೋಷದ ಸುದ್ದಿ ಏನಂತಂದ್ರೆ, ಈ ಹಿಂದೆನೆ ಪ್ರತ್ಯೇಕವಾಗಿ ಒಂದು ವಿಡಿಯೋನ ಮಾಡಿದ್ದೆ. ಗುರು ಬದಲಾವಣೆ, ಗುರು ಗೋಚಾರ ಫಲ, ಮೀನರಾಶಿಯವರ ಫಲ ಅಂತ ನಾನು ಮಾಡಿದ್ದೆ. ಅದನ್ನು ನೀವು ಯಾರು ನೋಡಿಲ್ಲ ಅಂದ್ರೆ ಒಂದ್ಸಲ ನೋಡಿ. ಹಾಗಾದ್ರೆ ಈ ಜೂನ್ ತಿಂಗಳ ಮಾಸ ಭವಿಷ್ಯ ಹೇಗಿದೆ? ಮೀನರಾಶಿಯವರಿಗೆ ಒಂದು ಸಂತೋಷದ ಸುದ್ದಿ ಅಂದ್ರೆ ಗುರುಬಲ. ಗುರು ಬಂದು ನಿಮಗೆ 5ನೇ ಮನೆಗೆ ಬರ್ತಾರೆ. ಪೂರ್ವ ಪುಣ್ಯ ಸ್ಥಾನ, ಸಂತಾನ ಸ್ಥಾನ, ಒಂದು ವಿಶೇಷವಾದಂತ ಶಕ್ತಿಯನ್ನ ಹೊಂದಿರತಕ್ಕಂಥ ಸ್ಥಾನಕ್ಕೆ ಬಂದು ಕುತ್ಕೋತಾರೆ. ಕುತ್ಕೊಂಡ ಮೇಲೆ ನಿರಂತರವಾಗಿ ಗುರುವಿನ ಒಂದು ಅನುಗ್ರಹ ಅನ್ನುವಂಥದ್ದು ಮೀನರಾಶಿಯವರ ಮೇಲೆ ಬೀಳುತ್ತೆ. ಗುರು ತಾನಿರುವಂತ ಮನೆಗಿಂತ ತಾನು ನೋಡುವ ಮನೆಯನ್ನ ಬಲ ಮಾಡ್ತಾನೆ. ಈಗ ಗುರು ಇರೋದು ನಿಮ್ಮ ರಾಶಿಯಿಂದ 5ನೇ ಮನೆ, ಅಂದ್ರೆ ಗುರು ಇರುವಂತಹ ಜಾಗದಿಂದ ನಿಮ್ಮ ರಾಶಿ 9ನೇ ಮನೆ ಆಗುತ್ತೆ, ಭಾಗ್ಯಸ್ಥಾನ. ಭಾಗ್ಯಸ್ಥಾನದ ಫಲಗಳು ನೀವು ಊಹೆಗೂ ನೋಡ್ಕೊಳಕ್ಕಾಗಲ್ಲ, ಅಷ್ಟು ಫಲಗಳು ಕೊಡ್ತಾರೆ. ಶುಭ ಫಲಗಳು ಹೆಚ್ಚು. ಭಾಗ್ಯಸ್ಥಾನ ಅಂದ್ರೆ ವಿವಾಹ ಭಾಗ್ಯ, ಸಂತಾನ ಭಾಗ್ಯ, ಗೃಹ ಭಾಗ್ಯ, ವಾಹನ ಭಾಗ್ಯ, ಹೀಗೆ ಭಾಗ್ಯಗಳನ್ನು ಹೇಳ್ಕೊಂಡು ಹೋಗ್ತಾ ಇದ್ರೆ ಎಲ್ಲವೂ ಭಾಗ್ಯಗಳೇ. ಅದೆಲ್ಲ ಗುರು ಕೊಡ್ತಾ ಬರ್ತಾರೆ. ಗುರುವಿನ ಪೋರ್ಟ್ಫೋಲಿಯೋ ಎರಡೇ, ಒಂದು ಹಣ ಅಂದ್ರೆ ದುಡ್ಡು ಮಾತ್ರ, ಇನ್ನೊಂದು ಸಂತಾನ ಮಾತ್ರ. ಧನ ಸಂತಾನೋ ಅಭಿವೃದ್ಧಿ ಗುರುಹು ಅಂತ ಹೇಳ್ತೀವಿ. ಹಾಗಾಗಿ ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಈ ಜೂನ್ ತಿಂಗಳಲ್ಲಿ ಉತ್ತಮವಾದ ಮಾಸ. ಧನವನ್ನ ಸಂಗ್ರಹ ಮಾಡಬೇಕು, ಹಣದ ಅಭಿವೃದ್ಧಿಯನ್ನು ಹೊಂದಬೇಕು ಅನ್ನೋಂಥವ್ರಿಗೆ ಗುರು ತುಂಬಾ ಚೆನ್ನಾಗಿ ಸಪೋರ್ಟ್ ಮಾಡ್ತಾರೆ. ಇದೊಂದೇ ಅಲ್ಲ, ನಿಮ್ಗೆ 2ನೇ ತಾರೀಕು ಜೂನ್ ಬದಲಾವಣೆ ಆಗುವಂತಹ ಗುರು ಮಾತ್ರ ಅಲ್ಲದೆ 8ನೇ ತಾರೀಕು ಶುಕ್ರನು ನಿಮ್ಗೆ 5ನೇ ಮನೆಗೆ ಬರ್ತಾರೆ. ಗುರು ಬಂದು ನಿಮಗೆ ರಾಶ್ಯಾಧಿಪತಿ ಹಾಗೂ ದಶಮಾಧಿಪತಿ. ಒಂದು ರಾಶಿ ಅಂದ್ರೆ ನಿಮ್ಮ ಶರೀರನ ಬಲ ಮಾಡ್ತಾರೆ, ಇನ್ನೊಂದು ದಶಮ ಸ್ಥಾನ 10ನೇ ಮನೆ, 10ನೇ ಸ್ಥಾನಾಧಿಪತಿನೂ ಗುರುನಾದ್ರಿಂದ ವೃತ್ತಿಯಲ್ಲಿ ಬದಲಾವಣೆ ಮಾಡ್ತಾರೆ. ಅಂದ್ರೆ ಒಳ್ಳೆ ಉನ್ನತ ಉದ್ಯೋಗ, ಪ್ರಮೋಷನ್ನು, ಹೊಸ ಜವಾಬ್ದಾರಿಗಳು, ಹೆಚ್ಚಿನ ಒಂದು ಪ್ರಮೋಷನ್ ಸಿಕ್ಕಿ ಒಂದು ಒಳ್ಳೆ ಸಂಪಾದನೆ, ಒಂದು ಒಳ್ಳೆ ಸ್ಯಾಲರಿ ಪ್ಯಾಕೇಜು ಇದೆಲ್ಲ ನಿಮ್ಗೆ ಸಿಗ್ತಾ ಹೋಗುತ್ತೆ. ಎಸ್ಪೆಷಲಿ ಗುರುಗೆ ಇನ್ನೊಂದಿದೆ, ಹೋಟೆಲ್ಲು, ಅನ್ನಕ್ಕೆ ಸಂಬಂಧಪಟ್ಟಿದ್ದು. ಹೋಟೆಲ್ ಉದ್ಯಮಿಗಳಿಗೆ, ಲಾಡ್ಜು, ಈ ಹೋಟೆಲ್ ವ್ಯಾಪಾರ, ಅನ್ನವನ್ನ ಮಾರಿ ದುಡ್ಡನ್ನ ಸಂಪಾದನೆ ಮಾಡುವಂಥವ್ರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ಇದು ದೇವಗುರು ಆಯ್ತು. ಇನ್ನು ಅಸುರ ಗುರು ಇದಾರಲ್ಲ, ರಾಶಿಯಿಂದ 3 ಮತ್ತೆ 8ನೇ ಸ್ಥಾನಾಧಿಪತಿ, ಅದೃಷ್ಟಕ್ಕೆ ಹಾಗೂ ಧೈರ್ಯ ಸ್ಥಾನಾಧಿಪತಿ ಶುಕ್ರನು ನಿಮ್ಗೆ 8ನೇ ತಾರೀಕು ಜೂನು ಅವರು 5ನೇ ಮನೆಗೆ ಬಂದು ಕುತ್ಕೋತಾರೆ. ಅದು ಸೂಪರ್. ಒಂದೇ ಮನೆಯಲ್ಲಿ ದೇವಗುರು ಅಸುರ ಗುರು ಇರೋದ್ರಿಂದ ಜೀವನದಲ್ಲಿ ಯಾವ್ದಾದ್ರು ಒಂದು ದೊಡ್ಡ ಕೆಲಸಕ್ಕೆ ಕೈ ಹಾಕೋದಕ್ಕೆ ಇದು ಪ್ರಶಸ್ತವಾದ ಸಮಯ. ಅಂದ್ರೆ ಅದೃಷ್ಟ ಅನ್ನೋದು ನಿಮ್ಮನ್ನು ಹುಡ್ಕೊಂಡ್ಬರುತ್ತೆ. ಅದೃಷ್ಟ ಅನ್ನೋದು ನಿಮ್ಮನ್ನು ಹುಡ್ಕೊಂಡ್ಬರುತ್ತೆ. ಅದನ್ನ ಸ್ವೀಕಾರ ಮಾಡ್ಬೇಕಾದ್ರೆ 2 ಕೈಯಲ್ಲೂ ತೃಪ್ತಿಯಾಗಿ ಸ್ವೀಕಾರ ಮಾಡಬೇಕು. ಬೇಡ ನಂಗೆ ಇದು ಕಮ್ಮಿ ಅದೃಷ್ಟ ಇದೆ ಅಂತ ನೀವು ಬಿಟ್ಬಿಟ್ರೆ, ಅಹಂಕಾರದಿಂದ ಏನಾದ್ರೂ ನೀವು ವರ್ತಿಸಿದ್ರೆ ಮತ್ತೆ ಭಗವಂತ ನಿಮಗೆ ಕೊಡಲ್ಲ. ಯಾವತ್ತೂ ಗುರುಬಲ ಬರಲಿ, ಶುಕ್ರಬಲ ಬರಲಿ, ಒಂದೇ ಸಲ ನಿಮಗೆ ಸಂಪೂರ್ಣ ಹಣ್ಣನ್ನ ಕೊಟ್ಟು ಬಿಡಲ್ಲ. ಹಣ್ಣಿನ ಒಂದು ಸಣ್ಣ ತುಣುಕು ಪೀಸನ್ನ ನಿಮಗೆ ಕೊಡ್ತಾನೆ, ಅದರಲ್ಲಿ ತೃಪ್ತಿ ಆಗ್ಬೇಕು. ಅದಾದ್ಮೇಲೆ ಪರಿಪೂರ್ಣ ಹಣ್ಣಾಗೋದಕ್ಕೆ ಸ್ವಲ್ಪ ಸಮಯ ತಗೊಳುತ್ತೆ. ಹಾಗಾಗಿ ಜೂನ್ ತಿಂಗಳಂಥದ್ದು ನಿಮ್ಮ ಜೀವನದಲ್ಲಿ ನೀವು ಇಡುವಂತ ಸ್ಟೆಪ್ ಇದೆಯಲ್ಲ, ಅದು ಸಕ್ಸಸ್ ಕಡೆಗೆ ಹೋಗೋದಕ್ಕೆ, ಅದೃಷ್ಟ ಬರೋದಕ್ಕೆ ಇದು ಮೊದಲನೇ ಹೆಜ್ಜೆ ಜೂನ್ ತಿಂಗಳು. ಆಮೇಲೆ 2ನೇ ತಾರೀಕು ಗುರು ಬಂದಿದ ತಕ್ಷಣ ನಿಮಗೆ ಫಲ ಕೊಟ್ಬಿಡೋದಿಲ್ಲ, ಸ್ವಲ್ಪ ಸಮಯ ತಗೊಳುತ್ತೆ. ಒಂದು 10 ದಿನ, 15 ದಿನ, 20 ದಿನ ಅಂತ ಸಮಯ ತಗೊಳುತ್ತೆ. ಆ ಸಮಯ ತಗೊಂಡು ಗುರು ನಿಮಗೆ ಪಾಸಿಟಿವ್ ಆಗಿ ಸಂಪೂರ್ಣ ಮೀನರಾಶಿಯವರಿಗೆ ದೃಷ್ಟಿ ಬೀಳುವಂತ ಸಂದರ್ಭಕ್ಕೆ ನಿಮಗೆ ಉತ್ತಮವಾದ ಫಲ ಅಪೇಕ್ಷೆ ಶುರುವಾಗುತ್ತೆ. ಇನ್ನು 15ನೇ ತಾರೀಕು ಗುರು ಬದಲಾವಣೆ 2ನೇ ತಾರೀಕು ಆದ್ರೆ, ಶುಕ್ರ ಬದಲಾವಣೆ 8ನೇ ತಾರೀಕು ಆದ್ರೆ, ಜೂನ್ 15ಕ್ಕೆ ಇನ್ನೊಂದು ವಿಶೇಷ ಏನಪ್ಪಾ ಅಂದ್ರೆ, ಸೂರ್ಯ ಸುಖ ಸ್ಥಾನಕ್ಕೆ ಬರ್ತಾರೆ. ಪರಂಪರೆ ಆಸ್ತಿಗಳೇನಾದ್ರೂ ನಿಮ್ಗೆ ಇದ್ರೆ ಅದೆಲ್ಲ ನಿಮಗೆ ಬಂದು ಸೇರುವಂತಹ ಸಂದರ್ಭ ಪ್ರಾರಂಭ ಆಗುತ್ತೆ ಜೂನ್ 15ರ ನಂತರ. ಜೂನ್ 15 ಆದ್ಮೇಲೆ ಆಸ್ತಿಯನ್ನ ಮಾಡುವಂತ ಯೋಗ. ಏನೋ ಒಂದು ಸೈಟ್ ತಗೊಳ್ಳೋದು, ಒಂದು ಮನೆ ಕಟ್ಟೋದು, ಅಥವಾ ಕಟ್ಟಿರೋ ಮನೆ ತಗೊಳ್ಳೋದು, ಒಂದು ಫ್ಲಾಟ್ ತಗೊಳ್ಳೋದು, ವ್ಯವಸಾಯ ಭೂಮಿ ತಗೊಳ್ಳೋದು, ಅಥವಾ ಭೂಮಿ ಸಂಬಂಧಪಟ್ಟಂತ ಸಮಸ್ಯೆಗಳಿದ್ರೆ ದೂರ ಆಗೋದು, ಈ ತರದ್ದು ಏನಾದ್ರೂ ನಿಮಗೆ ಸಮಸ್ಯೆಗಳಿದ್ದಲ್ಲಿ ಜೂನ್ 15ರ ನಂತರ ಈಸಿಯಾಗಿ ನಿಮ್ಗೆ ಇದೆಲ್ಲ ಪ್ರಾಬ್ಲಮ್ಸ್ ಕ್ಲಿಯರ್ ಆಗುತ್ತೆ. ಒಂದು ಮನೆ ಗೃಹ ಪ್ರವೇಶ, ಉದಾಹರಣೆಗೆ 2026 ಒಂದು ನವೆಂಬರ್ ಒಂದು ಮನೆ ಗೃಹ ಪ್ರವೇಶ ಮಾಡಬೇಕು ಅಂತ ಇಟ್ಕೊಳ್ಳಿ ನೀವು. ಗುರುಬಲ ಬಂದಿದೆ.
ಈ ತಿಂಗಳು ಮೊದಲನೇ ಹೆಜ್ಜೆ ನಿಮ್ದದು, ಮೊದಲನೇ ಹೆಜ್ಜೆ. ನಿಮ್ ಪ್ರಯತ್ನ ಇದ್ರೆ ಸಫಲತೆ. ಇನ್ನು 20ನೇ ತಾರೀಕು ಕುಜ 3ನೇ ಮನೆಗೆ ಬರ್ತಾರೆ, ಅದು ಕೂಡ ಪ್ಲಸ್ ಪಾಯಿಂಟ್. ದ್ವಿತೀಯಾಧಿಪತಿ ತೃತೀಯಕ್ಕೆ ಬರ್ತಾರೆ, ಭಾಗ್ಯಾಧಿಪತಿ ತೃತೀಯಕ್ಕೆ ಬರ್ತಾರೆ. ಧೈರ್ಯ ಸಾಹಸ ಅನ್ನೋದು ತುಂಬಾ ಚೆನ್ನಾಗಿರುತ್ತೆ. 3ನೇ ಮನೆ ಕುಜ ಬಂದ್ರೆ ನಿಮ್ಗೆ ಗೊತ್ತಿರ್ಲಿ, ಪುಣ್ಯಕ್ಷೇತ್ರಗಳ ದರ್ಶನ ಮಾಡೋದೇನು, ಶಿವಾರಾಧನೆ ಮಾಡೋದೇನು, ವಿಷ್ಣು ಆರಾಧನೆ ಮಾಡೋದೇನು, ಆಮೇಲೆ ಹೆಚ್ಚೆಚ್ಚು ದಾನ ಮಾಡೋದೇನು, ಇದೆಲ್ಲ ನಿಮಗೆ ಹೆಚ್ಚು ಅನುಕೂಲ ಆಗುತ್ತೆ. ಕುಜ ನಿಮಗೆ ತುಂಬಾ ಒಳ್ಳೆ ಧೈರ್ಯವನ್ನ ಕೊಡ್ತಾನೆ, ಸಾಹಸಗಳನ್ನ ಹೆಚ್ಚು ಮಾಡ್ತೀರಾ ಜೂನ್ ತಿಂಗಳಲ್ಲಿ. 22ನೇ ತಾರೀಕು ಬುಧ ಅವರು ಕೂಡ 5ನೇ ಮನೆಗೆ ಬಂದ್ಬಿಡ್ತಾರೆ. ವ್ಯಾಪಾರ ವ್ಯವಹಾರದಲ್ಲೂ ಚೆನ್ನಾಗಿರುತ್ತೆ. ಜೊತೆಗೆ ಫಿನಾನ್ಷಿಯಲ್ ಆಗಿ ಬುಧ ತುಂಬಾ ಸಪೋರ್ಟ್ ಮಾಡ್ಲಿಕ್ಕೆ ಶುರು ಮಾಡ್ತಾರೆ. ಬುದ್ಧಿ ಜ್ಞಾನ ಎಲ್ಲವನ್ನ ವೃದ್ಧಿ ಮಾಡ್ತಾರೆ. ವಿದ್ಯಾರ್ಥಿಗಳಿಗೂ ಚೆನ್ನಾಗಿರುತ್ತೆ, ವ್ಯಾಪಾರಿಗಳಿಗೂ ಚೆನ್ನಾಗಿರುತ್ತೆ. ಬುದ್ಧಿ ಉಪಯೋಗಿಸಿ ಕೆಲಸ ಮಾಡೋರ್ಗೂ ಒಳ್ಳೆ ಪ್ಲಾಟ್ಫಾರ್ಮ್ ಸಿಗುತ್ತೆ. ಮಾತಿನಿಂದ ಸಂಪಾದನೆ ಮಾಡುವಂತವ್ರಿಗೆ, ಎಕ್ಸಾಂಪಲ್ ಟೀಚರ್ಸ್ ಆಗ್ಬೋದು, ಇನ್ಶೂರೆನ್ಸ್ ಏಜೆಂಟ್ಸ್ ಆಗ್ಬೋದು, ಟೆಲಿಕಾಂ ಮಾಡೋರಾಗ್ಬೋದು, ಇವರೆಲ್ಲ ಸ್ವಲ್ಪ ನಿಮಗೆ ಹೆಚ್ಚಿನ ಒಂದು ಅಭಿವೃದ್ಧಿ ಅನ್ನುವಂಥದ್ದು ಕಾಣಬಹುದು. ಸರಿ, ಹಾಗಾದ್ರೆ ಜನರಲೈಸ್ ಆಗಿ ಹೇಗಿದೆ ಅಂತಂದ್ರೆ, ಆಸ್ತಿ ವಿಚಾರಗಳಲ್ಲಿ ಶುಭ ಫಲ, ಮನಸ್ಸಿಗೆ ನೆಮ್ಮದಿ ಪ್ರಾಪ್ತಿ, ಜಯಪ್ರಾಪ್ತಿ, ವಿದ್ಯಾರ್ಥಿಗಳಿಗೆ ಅತ್ಯಂತ ಶುಭ ಮಾಸ, ವ್ಯಾಪಾರದಲ್ಲಿ ಉತ್ತಮವಾದ ಪ್ರಗತಿ, ನಿರೀಕ್ಷೆಗೆ ತಕ್ಕಂತೆ ದಿಢೀರಂತ ಧನಲಾಭ ಪ್ರಾಪ್ತಿ, ಹಿರಿಯರ ಆಶೀರ್ವಾದ ಅನ್ನುವಂಥದ್ದು ಸಿಗುತ್ತೆ. ಕೋರ್ಟ್ ಕಚೇರಿಗಳ ವಿಚಾರಗಳಲ್ಲಿ ಜಯಪ್ರಾಪ್ತಿ, ಲಾಭದಾಯಕ, ನೂತನ ವ್ಯಕ್ತಿಗಳ ಪರಿಚಯ ಮುಖಾಂತರವಾಗಿ ಧನಲಾಭ, ಸಂತಾನ ಅಪೇಕ್ಷಿತ ದಂಪತಿಗಳಿಗೆ ಶುಭ ಫಲ, ಕುಟುಂಬದಲ್ಲಿ ನೆಮ್ಮದಿಯ ವಾತಾವರಣ, ಒಂದಂತಕ್ಕೆ ಫಿಕ್ಸೆಡ್ ನೆಮ್ಮದಿಯಾದಂತ ವಾತಾವರಣ ಸಿಗುತ್ತೆ. ರೈತರಿಗೆ ಕೃಷಿ ಚಟುವಟಿಕೆಗಳಲ್ಲಿ ಉತ್ತಮ ಫಲ, ರಿಯಲ್ ಎಸ್ಟೇಟ್ ಮೀಡಿಯೇಟರ್ಸ್ಗಂತೂ ತುಂಬಾ ಚೆನ್ನಾಗಿದೆ, ಅತ್ಯಂತ ಶುಭ ತೃಪ್ತಿದಾಯಕ, ಮೃಷ್ಟಾನ್ನ ಭೋಜನ ಧನಲಾಭ, ವಾಹನ ಚಾಲನೆ ಇದೆಲ್ಲ ನಿಮಗೆ ತುಂಬಾ ಚೆನ್ನಾಗಿರುತ್ತೆ. ನೂತನ ವಾಹನ ಯೋಗ ಪ್ರಾಪ್ತಿ, ವಾಹನದಿಂದ ಸುಖ ಸೌಖ್ಯ ಅಭಿವೃದ್ಧಿ ಆಗುತ್ತೆ. ಬಂಧುಗಳಿಂದ ಕೂಡ ನಿಮಗೆ ಸಪೋರ್ಟ್ ಸಿಗ್ಲಿಕ್ಕೆ ಶುರು ಆಗುತ್ತೆ. ತುಂಬಾ ತಿರುಗಾಟ ಮಾಡ್ತೀರಾ, ಸಿಕ್ಕಾಪಟ್ಟೆ ಸುಸ್ತಾಗುತ್ತೆ, ಕಾಲು ತಲೆ ಎಲ್ಲ ಹೆಚ್ಚು ನೋವು ಬರುವಂತದ್ದು. ತಲೆ ಸಂಬಂಧಪಟ್ಟಂತ ನೋವುಗಳು ಬರದೇ ಇದ್ದಂಗೆ ನೀವು ಬ್ಯಾಲೆನ್ಸ್ ಮಾಡುವಂಥದ್ದು ಬಹಳ ಉತ್ತಮ. ದೇಹವನ್ನು ಹೆಚ್ಚು ಉಷ್ಣವಾಗಿ ಇಟ್ಕೊಳ್ಳಿ, ಅದು ತುಂಬಾ ಒಳ್ಳೆಯದು. ಮನಸ್ಸಿಗೆ ಸ್ವಲ್ಪ ಸಣ್ಣ ಪುಟ್ಟ ಬೇಸರ ಉಂಟು ಮಾಡುತ್ತೆ, ಅದನ್ನ ನೀವೇ ಬ್ಯಾಲೆನ್ಸ್ ಮಾಡ್ಕೊಳ್ಬೇಕು. ಸಾಧ್ಯವಾದಷ್ಟು ಗುರುಗಳನ್ನು ಹೆಚ್ಚು ಆರಾಧನೆ ಮಾಡಿ, ಗುರುಬಲ ಬಂದಿರೋದ್ರಿಂದ ಇನ್ನೂ ಅಭಿವೃದ್ಧಿ ಆಗುತ್ತೆ. ಹೊಸ ಕೆಲಸಕ್ಕೆ ಕೈ ಹಾಕ್ತೀರಾ, ಹೊಸ ವ್ಯವಸ್ಥೆಯನ್ನ ರೂಪಿಸ್ಕೋತೀರಾ, ಹೊಸ ದಾರಿಯನ್ನ ಹುಡುಕೋತೀರಾ. ರಾಜಕೀಯ ವ್ಯಕ್ತಿಗಳಿಗೆ ತುಂಬಾ ಚೆನ್ನಾಗಿರುತ್ತೆ, ಭಯದ ವಾತಾವರಣ ದೂರ ಆಗುತ್ತೆ. ಷೇರು ವ್ಯವಹಾರದಲ್ಲಿ ಶುಭ ಫಲ, ಹೆಣ್ಣು ಮಕ್ಕಳಿಗಂತೂ ಅತ್ಯಂತ ಅದ್ಭುತ ಮನರಂಜನೆ. ಅಡುಗೆ ವಿಚಾರದಲ್ಲಿ ಹೆಣ್ಣು ಮಕ್ಕಳು ತುಂಬಾ ತೃಪ್ತಿ ಪಡ್ತೀರಾ. ಕೆಲಸ ಕಾರ್ಯಗಳಲ್ಲಿ ಮೇಲಧಿಕಾರಿಗಳಿಂದ ಸಪೋರ್ಟ್ ಸಿಗುತ್ತೆ. ಅನಿರೀಕ್ಷಿತ ಧನಲಾಭ ಪ್ರಾಪ್ತಿ ಆಗುತ್ತೆ. ಬೆಲೆ ಬಾಳುವ ವಸ್ತುಗಳನ್ನ ಖರೀದಿ ಮಾಡ್ತೀರಾ. ಜೊತೆಗೆ ನಿಮಗೆ ಸಪೋರ್ಟ್ ಸಿಗುವಂತದ್ದು ಹೆಚ್ಚಾಗುತ್ತೆ ಪಾಸಿಟಿವ್ ಆಗಿ. ಇನ್ನು ವ್ಯಾಪಾರದಲ್ಲಿ ಸ್ವಲ್ಪ ನಿಮ್ಮ ಕೈ ಕೆಲಸ ಮಾಡ್ತಾ ಇರೋರು, ಕೈ ಕೆಳಗೆ ಕೆಲಸ ಮಾಡ್ತಾರೆ ಅಂದ್ರೆ ಸ್ವಲ್ಪ ಹುಷಾರಾಗಿರಿ. ಸ್ನೇಹಿತರನ್ನ ಹೆಚ್ಚು ಅಪ್ಕೊಳ್ಳಕ್ ಹೋಗ್ಬೇಡಿ, ಆದಷ್ಟು ಎಷ್ಟು ಬೇಕೋ ಅಷ್ಟೇ ಇರಲಿ. ಜೊತೆಗೆ ಶುಭ ಕಾರ್ಯಗಳ ಸಿದ್ಧತೆಯನ್ನ ಮಾಡ್ಕೊಳ್ಳೋದು, ಒಂಥರ ಏನೋ ಅದೃಷ್ಟ ಜೂನ್ ತಿಂಗಳಲ್ಲಿ ಇದೆ. ಒಂದು ಶುಭ ಸುದ್ದಿ ಕಿವಿಗೆ ಬೀಳೋದು, ಏನೋ ಒಂದು ಕೆಲಸ ಆಗ್ಬಿಡೋದು, ಸುಮಾರು ದಿನಗಳಿಂದ ಆಗದೆ ಇರೋದು, ಸುಮಾರು ತಿಂಗಳುಗಳಿಂದ ಆಗದೆ ಇರೋದು, ಸುಮಾರು ವರ್ಷಗಳಿಂದ ಆಗದೆ ಇರೋ ಕೆಲಸಗಳೆಲ್ಲ ಆಗ್ಲಿಕ್ಕೆ ಪ್ರಾರಂಭ ಆಗ್ಬಿಡುತ್ತೆ. ಅದೊಂದು ಒಂದು ಪ್ಲಸ್ ಪಾಯಿಂಟ್. ಅವಾಗ ಬಂಡವಾಳ ಹೂಡಿಕೆಗೆ ತುಂಬಾ ಚೆನ್ನಾಗಿರುತ್ತೆ. ಜೊತೆಗೆ ಆದಷ್ಟು ನೀವು ನಿಮ್ಮ ಪರೀಕ್ಷೆ ಏನಿದೆ, ಈ ಸರ್ಕಾರಿ ಪರೀಕ್ಷೆಗಳು, ವಿದ್ಯಾರ್ಥಿಗಳು ಏನಾದ್ರು ಪರೀಕ್ಷೆಗಳಿದ್ರೆ ಸ್ವಲ್ಪ ಚೆನ್ನಾಗಿ ರೆಡಿಯಾಗಿ, ಅದು ನಿಮ್ಗೆ ಪ್ಲಸ್ ಪಾಯಿಂಟ್ ಆಗುತ್ತೆ. ಸೋಂಬೇರಿತನ ದೂರ ಆಗುತ್ತೆ. ವಿದೇಶಿ ಪ್ರಯಾಣದಲ್ಲಿ ಕೂಡ ನಿಮ್ಗೆ ಹೆಚ್ಚಿನ ಆಸಕ್ತಿ ಇರುತ್ತೆ. ಜೊತೆಗೆ ಮುಂದಿನ ಜೀವನದ ಮಹತ್ವಪೂರ್ಣ ನಿರ್ಧಾರವನ್ನ ಜೂನ್ ತಿಂಗಳಲ್ಲಿ ತಗೊಳ್ಳಿಕ್ಕೆ ಶುರು ಆಗ್ತೀರ. ಅದು ಅಪ್ಲಿಕೇಬಲ್ ಆಗೋದಕ್ಕೆ ಜೂನ್ ತಿಂಗಳಲ್ಲಿ ಗುರುಬಲ ಪ್ರಾರಂಭ ಆದ್ಮೇಲೆ ನಿಮ್ಗೆ ಸಪೋರ್ಟ್ ಸಿಗುತ್ತೆ. ಇನ್ನು ಉತ್ತಮವಾದ ಪ್ರಗತಿ, ಸಣ್ಣ ಸಣ್ಣ ವ್ಯಾಪಾರ ಮಾಡುವಂತವ್ರಿಗೂ ಕೂಡ ಚೆನ್ನಾಗಿರುತ್ತೆ. ಕೈಗಾರಿಕೋದ್ಯಮದಲ್ಲಿ ಅತ್ಯಂತ ಶುಭ ಫಲ. ಈ ಪೆಟ್ರೋಲ್ ಪಂಪು, ಮತ್ತೆ ಲಿಕ್ಕರ್ ಬಿಸ್ನೆಸ್ಸು, ಸ್ಟೀಲ್ ವ್ಯಾಪಾರ, ಮತ್ತೆ ಆಯಿಲು, ಕೆಮಿಕಲ್ಲು, ಆಸಿಡ್, ಲಿಕ್ವಿಡ್, ವಾಟರು, ಈ ತರದ ರಿಲೇಟೆಡ್ ಬಿಸ್ನೆಸ್ ಮಾಡೋಂಥವ್ರಿಗೆಲ್ಲ ತುಂಬಾ ಚೆನ್ನಾಗಿರುತ್ತೆ. ದೊಡ್ಡ ದೊಡ್ಡ ಅಧಿಕಾರಿಗಳಿಗೂ ಚೆನ್ನಾಗಿರುತ್ತೆ. ಶುಭ ಕಾರ್ಯಗಳಿಗೆ ಪಾಲ್ಗೊಳ್ತೀರಾ, ಗುರುಕ್ಷೇತ್ರಗಳ ದರ್ಶನ ಮಾಡ್ತೀರಾ. ತಿಂಗಳ ಅಂತ್ಯದಲ್ಲಿ ಅತ್ಯಂತ ಶುಭ ಸಮಾಚಾರ ಅಂದ್ರೆ ಜೂನ್ ತಿಂಗಳ ಕೊನೆಯ ವಾರದಲ್ಲಿ ಅತ್ಯಂತ ಶುಭ ಸಮಾಚಾರ. ಯಾಕೆಂದ್ರೆ 22ನೇ ತಾರೀಕು ಬುಧ ಪ್ರವೇಶ ಆಗೋದು. 22ನೇ ತಾರೀಕು ನೋಡಿ, ಶುಕ್ರ ಬುಧ ಗುರು 3 ಜನನೂ 5ನೇ ಮನೇಲಿ ಇರ್ತಾರೆ. ಆ 22ನೇ ತಾರೀಕು ನಂತರ ಒಂದು ಶುಭ ಸುದ್ದಿಗಳನ್ನ ಕೇಳುವಂಥದ್ದು, ಒಂದ್ ಸ್ವಲ್ಪ ಎನರ್ಜಿ ನಿಮಗೆ ಜಾಸ್ತಿ ಆಗುವಂಥದ್ದು ಆಗುತ್ತೆ. ಏನೂ ಯೋಚನೆ ಮಾಡೋಂಗಿಲ್ಲ, ಯಾವುದೇ ಪರಿಹಾರ ಇಲ್ಲ. ಶನಿ ಮಾತ್ರ ನಿಮಗೆ ಜನ್ಮ ಶನಿ ಆಗಿರೋದ್ರಿಂದ ನಿಮ್ಮ ಮೂಲ ಜಾತಕದಲ್ಲಿ ಶನಿ ಎಷ್ಟು ಪರ್ಸೆಂಟೇಜ್ ನೋಡ್ಕೊಳ್ಳಿ. ಬಲವಾಗಿದ್ದಾರಾ ಬಲಹೀನವಾಗಿದ್ದಾರಾ ತಿಳ್ಕೊಳ್ಳಿ. ಬಲವಾಗಿದ್ರೆ ಎಂಜಾಯ್ ಮಾಡಿ, ಬಲಹೀನವಾಗಿದ್ರೆ ಪರಿಹಾರ ಮಾಡ್ಕೊಳ್ಳಿ. ನುರಿತ ಜ್ಯೋತಿಷರನ್ನ ಭೇಟಿ ಮಾಡಿ ಆ ಶನಿಯ ಬಲವನ್ನು ತಿಳ್ಕೊಳ್ಳಿ. ಯಾವುದಕ್ಕೂ ಒಂದ್ಸಲ 27ನೇ ತಾರೀಕು ಶನಿ ಪ್ರದೋಷ ಇದೆ, ಜೂನ್ 27. ಅವತ್ತು ಶನಿವಾರ ಶಿವನ್ ದರ್ಶನ ಮಾಡಿ, ನಂದಿ ಹಾಗೂ ಈಶ್ವರ ದರ್ಶನ ಸಂಜೆ ಗೋಧೂಳಿ ಲಗ್ನದಲ್ಲಿ ಮಾಡುವಂಥದ್ದು ಬಹಳ ವಿಶೇಷ. ಸಂಜೆ ಒಂದು 5:30ಯಿಂದ 6:30 ಒಳಗೆ ಶಿವನ ದರ್ಶನ ಮಾಡುವಂಥದ್ದು ನಿಮಗೆ ಮತ್ತಷ್ಟು ಮಗದಷ್ಟು ಶುಭ ಫಲವನ್ನ ಕೊಡುತ್ತೆ. ಅಂದ್ರೆ ಈ 7.5 ಬರುವಂತ ಎಫೆಕ್ಟ್ ಅನ್ನ ಕಡಿಮೆ ಮಾಡುತ್ತೆ.
0 ಮಾಡಲ್ಲ, ಕಡಿಮೆ ಮಾಡುತ್ತೆ. ತನ್ನ ಮೂಲಕ ನಿಮಗೆ ಒಂದು ಒಳ್ಳೆ ಫಲ ಸಿಗುತ್ತೆ. ನೋಡಿದ್ರಲ್ಲ ವೀಕ್ಷಕರೇ, ಮೀನರಾಶಿಯವರ ಜೂನ್ ತಿಂಗಳ ಮಾಸ ಭವಿಷ್ಯ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಮುಖ್ಯವಾಗಿ ನಮ್ಮ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಅನ್ನು ಪ್ರೆಸ್ ಮಾಡಿ. ಪ್ರತಿನಿತ್ಯ ನಾನು ಪೂಜೆ ಮಾಡುವಂತಹ ನನ್ನ ಆರಾಧ್ಯ ದೇವಿ ಹೊರನಾಡು ಅನ್ನಪೂರ್ಣೇಶ್ವರಿಯ ಆಶೀರ್ವಾದ ಅನುಗ್ರಹ ಸದಾಕಾಲ ಮತ್ತೊಮ್ಮೆ ನಿಮ್ಗೆ ಸಿಗಲಿ ಅಂತ ಪ್ರಾರ್ಥನೆ ಮಾಡ್ತಾ, ಸರ್ವೇ ಜನಾಃ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು.